ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರಿಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿಮಿಷ ಲೇಟು ಇಲ್ಲ, ಅರ್ಧ ನಿಮಿಷನೂ ಲೇಟ್ ಇಲ್ಲ. ಒಂಚೂರು ಕ್ಯಾಮ್ರಾಗೆ ಬನ್ರಿ, ಒಂಚೂರು ಏನಾದ್ರು ತೋರಿಸ್ಬಿಡೋಣ. ನಾನು ಅದೇ ಫ್ಲೈಟ್ನ ಗಮನಿಸ್ತಾ ಇದ್ದೀನಿ, L15 ಗೇಟ್ ನಂಬರ್. ಒಂಚೂರು ಜೂಮ್ ಇನ್ ಮಾಡ್ಕೊಳ್ಳಿ ಇದನ್ನ. ಸುಮ್ಮನೆ ಯಾಕ್ರಿ ಅರ್ಧ ಗಂಟೆ ಅದು ಇದು ಪದು ಅಂತೆಲ್ಲ ಹೇಳ್ಬೇಕು? ಯಾಕ್ರಿ ಲೇಟ್ ಆಗ್ಬಿಡ್ತದೆ ಅದಾಗ್ಬಿಡ್ತದೆ ಅಂತ ಹೇಳ್ಬೇಕು? ನೋ, ಹೌದ್ರಿ, ಆಫ್ ಆಗ್ತದೆ ಲೈಟಲ್ಲಿ ಬನ್ರಿ ಮೊಬೈಲ್ ಫೋನ್ದು. ಜೂಮ್ ಇನ್ ಮಾಡ್ಕೊಳ್ಳಿ ಇವಾಗ. ಓಕೆ ಫೈನ್. ಸಿ, this is departing, ಹಿಂಗೆ ತೋರಿಸ್ಬೇಕು, ಹಿಂಗೆ ಇಡಬೇಕೇನ್ರಿ? ಓಕೆ, ದಿಸ್ ಈಸ್ ಡಿಪಾರ್ಟಿಂಗ್ ಆನ್ ಟೈಮ್. 12:05 ಹೋಗ್ತಾ ಇದೆ. 12 ಗಂಟೆ 30 ನಿಮಿಷ ಬರ್ತದ್ರಿ, ಲಾಕು ಎಲ್ಲ ಬರ್ತದೆ ತಡ್ರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಗಮನಿಸಬೇಕಾಗಿರೋದು ಇದು. ಐ ಆಮ್ ಝೂಮಿಂಗ್ ದಿಸ್ ನಾವು. ಓಕೆ, ಡಿಪಾರ್ಟಿಂಗ್ ಆನ್ ಟೈಮ್. ನಾನೊಂಚೂರು ಬ್ರೈಟ್ನೆಸ್ ಕಡಿಮೆ ಮಾಡ್ತೀನಿ ರೀ, ಅದು ಚೆನ್ನಾಗಿ ಕಾಣುತ್ತೆ. ಓಕೆ, ನಾವು ಜೂಮ್ ಇನ್ ಮಾಡಿ ಇವಾಗ. ಕರೆಕ್ಟ್ ಆಯ್ತನ್ರಿ ಈಗ? ಡಿಪಾರ್ಟಿಂಗ್ ಆನ್ ಟೈಮ್. ಸೊ ಯಾವ ಅರ್ಧ ಗಂಟೆ ಡಿಲೇ ಕೂಡ ಆಗ್ತಾ ಇಲ್ಲ. ಇದು ಯಾರು ಹೇಳಿದ್ದು ಅರ್ಧ ಗಂಟೆ ಡಿಲೇ ಅಂತ? ಆಮೇಲೆ ಇಲ್ಲಿದೆ ನೋಡಿ, ಥರ್ಸ್ಡೇ 30th ಮೇ, ಆಮೇಲೆ ಫ್ರೈಡೇ 31st ಮೇಗೆ ಬರುತ್ತೆ. ಇಲ್ಲ, ನೇರವಾಗಿದೆ, ಇವತ್ತಿಂದು ತೋರಿಸ್ತಾ ಇದೆ ಡಿಪಾರ್ಟಿಂಗ್ ಆನ್ ಟೈಮ್ ಅಂತ, ಬಹಳ ಸ್ಪಷ್ಟವಾಗಿದೆ. ಯಾರು ಹೇಳಿದ್ದು ಅರ್ಧ ಗಂಟೆ ಡಿಲೇ ಅಂತ? ಎಲ್ರಿ ಇತ್ತು ಶ್ವೇತಾ ಅವರೇ? ಡಿಪಾರ್ಟಿಂಗ್ ಆನ್ ಟೈಮ್, ದಿಸ್ ಇಸ್ ದಿ ಎಕ್ಸಾಕ್ಟ್ ಫ್ಲೈಟ್ ಸ್ಟೇಟಸ್. ಸುಮ್ಮನೆ ಸುಳ್ಳು ಪಳ್ಳೆಯಲ್ಲಿ ಹೇಳ್ಕೊಂಡು ತಿರುಗಬಾರದ್ರಿ, ತಪ್ಪು. ಹಿಂಗೆಲ್ಲ ಮಾಡಬಾರ್ದ್ರಿ, ಒಳ್ಳೆದಲ್ಲ. ಮೊಬೈಲ್ ಸ್ಕ್ರೀನ್ ಹೊಡೆದೋಗಿರ್ಬೋದು, ಇನ್ಫಾರ್ಮೇಶನ್ ಹೊಡೆದೋಗಿಲ್ವಲ್ಲ, ಹೌದಾ? ಓಕೆ, ಮಿನಿಟ್ ಬೆಂಗಳೂರು ಇವರು 2 ಕ್ಯಾರಿ ಆನ್ ಬ್ಯಾಗ್ಗಳನ್ನ ಮತ್ತು 2 ಚೆಕ್ಡ್ ಬ್ಯಾಗ್ಗಳನ್ನ ಸಂಸದರು ಚೆಕ್ ಮಾಡಿದ್ದಾರೆ. 1 ಹೆವಿ ಅಡಿಷನಲ್ ಬ್ಯಾಗ್, 1 ಹೆವಿ ಅಂಡ್ ಓವರ್ ಸೈಜ್ಡ್ ಅಡಿಷನಲ್ ಬ್ಯಾಗ್. ಅಬ್ಬೋ, ಬಿಸ್ನೆಸ್ ಕ್ಲಾಸ್ ಅವರಿಗೆ ಸಾಮಾನ್ಯವಾಗಿ ನಿಮಗೆ ಜಾಸ್ತಿ ಬ್ಯಾಗೇಜ್ಗಳನ್ನು ತೆಗೆದುಕೊಂಡು ಹೋಗೋ ಅವಕಾಶ ಇರುತ್ತೆ. ಯಾಕೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ನೀವೀಗ ಬೆಂಗಳೂರಿನಿಂದ ಏರ್ ಇಂಡಿಯಾ ಫ್ಲೈಟ್ನಲ್ಲಿ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ನಿಮಗೆ ಒಂದು 33ರಿಂದ 35 kg ಅಷ್ಟು ಅವಕಾಶ ಮಾಡಿಕೊಡ್ತಾರೆ 1 ಪ್ಯಾಸೆಂಜರ್ಗೆ. ಅದೇ ನೀವು ಸ್ಟೂಡೆಂಟ್ ಆಗಿ ಹೋಗ್ತೀರಿ ಅಂದ್ಕೊಳ್ಳಿ, 70 kg ತನಕ ತಗೊಂಡು ಹೋಗ್ಬೋದು ಸ್ಟೂಡೆಂಟ್ ಆದ್ರೆ. ಓಕೆ, ವಿ ಆರ್ ಗೆಟಿಂಗ್ ಅನದರ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ದೇರ್ ಇಸ್ ನೋ ಡಿಲೇ ಇನ್ ದಿ ಫ್ಲೈಟ್. ಯಾವ ಡಿಲೇ ಕೂಡ ಇಲ್ಲ ಫ್ಲೈಟ್ ನಲ್ಲಿ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಬೋರ್ಡಿಂಗ್ ಪ್ರಕ್ರಿಯೆ ಅಂತ್ಯ ಮತ್ತು ಡಿಲೇ ಇಲ್ಲ ಅನ್ನೋದು ಬರ್ಬೇಕಲ್ಲಿ. ಮ್ಯೂನಿಕ್ ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ಪ್ರಜ್ವಲ್ 3:30ಕ್ಕೆ, ಬೆಂಗಳೂರು ಟೈಮ್ 3:30ಕ್ಕೆ, ಭಾರತದ ಟೈಮ್ 3:30ಕ್ಕೆ ಎಕ್ಸಾಕ್ಟ್ ಟೈಮ್ಗೆ ಫ್ಲೈಟ್ ಹೊರಡುತ್ತೆ. .330 ಲುಫ್ತಾನ್ಸಾ ಏರ್ಲೈನ್ಸ್ ಸೇರ್ತಾರೆ. ಈಗಾಗಲೇ ಹೇಳಿರ್ತಾರ್ರಿ. ಆಮೇಲೆ ಗೇಟ್ ನಂಬರ್ L15. And there is no delay in this flight. Actually 3:30 ಅಲ್ಲ, ನಾನು ಪಕ್ಕಾ ಟೈಮ್ ಹೇಳ್ತೀನಿ, 3:35 ಫ್ಲೈಟ್ ಹೊರಡೋದು. ಅಂದ್ರೆ ಅಲ್ಲಿ ಅವಾಗ 12 ಗಂಟೆ 5 ನಿಮಿಷ ಆಗಿದೆ. ಸೊ ಈ ಅಪ್ಡೇಟೆಡ್ ವರ್ಷನ್ ನಾನೇನು ನಿಮಗೆ ತೋರಿಸ್ತಾ ಇದ್ದೆ, ಜಸ್ಟ್ 29 minutes ಆಗೋ ಅಪ್ಡೇಟ್ ಆಗಿರೋದು. ದೇರ್ ಇಸ್ ನೋ ಡಿಲೇ ಇನ್ ದಿ ಫ್ಲೈಟ್ ಅಟ್ ದಿ ಮೊಮೆಂಟ್. ಸೊ ಬೆಂಗಳೂರಿಗೆ ಸಾಹೇಬರು ಬರೋದು ಕನ್ಫರ್ಮ್ ಆಗಿದೆ. ಓಕೆ, ನಾನು ನಿಮಗೆ ಈ ಬ್ಯಾಗೇಜ್ ಬಗ್ಗೆ ಹೇಳ್ತಾ ಇದ್ದೆ. ಸಾಮಾನ್ಯ ನೀವು ಎಕನಾಮಿಕ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತಂದ್ರೆ 35 kg ಕೊಡ್ತಾರೆ, ಸ್ಟೂಡೆಂಟ್ ಅಂದ್ರೆ 70 kg ಕೊಡ್ತಾರೆ. ಬಿಸ್ನೆಸ್ ಕ್ಲಾಸ್ ಅಂದ್ರೆ ಜಾಸ್ತಿ ಕೊಡ್ತಾರೆ. ಟೇಕ್ ಆಫ್ ಅಲ್ಲ ರೀ, ಟೇಕ್ ಆಫ್ 3:35ಕ್ಕೆ. ವಿಮಾನ ಟೇಕ್ ಆಫ್ ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಪಕ್ಕಾ ಹೇಳ್ತೀನಿ. 3:35ಕ್ಕೆ ಟೇಕ್ ಆಫ್ ಆಗ್ತದೆ.
ನೋ ಚೇಂಜ್ ಇನ್ ದ ಟೈಮಿಂಗ್ಸ್. ಯಾಕಂದ್ರೆ ಅಲ್ಲಿ ಏನು ವೆದರ್ ಕೂಡ ಸಮಸ್ಯೆ ಇದ್ದಂಗೆ ಏನು ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಇವಾಗ ನಿಮಗೆ ಒಂದು ಸ್ವಲ್ಪ ಅಲ್ಲಿ ವಿಂಟ್ರಿ ಸೀಸನ್ ಮುಗಿದು ನಿಮಗೆ ಸಮ್ಮರ್ ಇನ್ನೊಂದು 2 ವಾರಕ್ಕೆ ಶುರುವಾಗುತ್ತೆ. ನಿಮಗೆ ಅಕ್ಟೋಬರ್ನಲ್ಲಿ ನಿಮಗೆ ಇವಾಗ 3.5 ಗಂಟೆ ಇರುವಂಥ ಟೈಮ್ ವ್ಯತ್ಯಾಸ ಬಂದು ಅದು ಡೇ ಲೈಟ್ ಸೇವಿಂಗ್ ಅಂತ ಮಾಡ್ಕೊಳ್ತಾರೆ. ಅದು 4.25 ಗಂಟೆ ಎಕ್ಸ್ಟ್ರಾ 1 ಅವರ್ ಮಾಡ್ಕೊಳ್ತಾರೆ ನಿಮಗೆ. ಗೊತ್ತಾಯ್ತಾ? ಸೊ ಇಟ್ ಈಸ್ ನೌ ಕನ್ಫರ್ಮ್, ಯಾವುದೇ ಸಮಸ್ಯೆ ಇಲ್ಲ, ಅವರು ಬರ್ತಾ ಇದ್ದಾರೆ ಅಂತ. ಓಕೆ, ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರೋದು ಕನ್ಫರ್ಮ್. ಬಂದ ಮೇಲೆ ನಡೆಯುವ ಪ್ರಾಸೆಸ್ಗಳು ಸಿಕ್ಕಾಪಟ್ಟೆ. SIT ಇಂದ ಹಿಡಿದು ಬೇರೆ ಎಲ್ಲರೂ ಕೂಡ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ತನಿಖೆಗಳಾಗತ್ತೆ, ಚರ್ಚೆ ಆಗತ್ತೆ, ಬೇರೆ ಎಲ್ಲವೂ ಕೂಡ ಆಗತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಆನ್ ಅ ವೆರಿ ಹ್ಯೂಜ್ ಲೆವೆಲ್ ಈ ಚರ್ಚೆ ಮುಂದಕ್ಕೆ ಸಾಗುತ್ತೆ. Let's see how it goes then. ನೋಡಬೇಡ. 11:41 ಇನ್ನು 9 ನಿಮಿಷಕ್ಕೆ ಬೋರ್ಡಿಂಗ್ ಅಂತ್ಯ ಆಗುತ್ತೆ. ಅಂದರೆ 3:20 ಭಾರತದ ಕಾಲಮಾನದ ಪ್ರಕಾರ. 11:42 ಇನ್ನು 8 ನಿಮಿಷಕ್ಕೆ ಬೋರ್ಡಿಂಗ್ ಅಂತ್ಯ ಆಗುತ್ತೆ. ಫೈನಲ್ ಚೆಕ್ ಇನ್ ಮಾಡ್ಕೊಳ್ತಾರೆ. ಫೈನಲ್ ಟೇಕ್ ಆಫ್ಗೆ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲರೂ ಕೂಡ ಪ್ಲಾನಿಂಗ್ ಮಾಡ್ಕೊಳ್ತಾರೆ. 11:50 ದ ಬೋರ್ಡಿಂಗ್ ಗೇಟ್ ವಿಲ್ ಗೆಟ್ ಕ್ಲೋಸ್ಡ್. ಮೋಸ್ಟ್ಲಿ ಬೇಗನೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಬಿಸ್ನೆಸ್ ಕ್ಲಾಸ್ ಲೌಂಜಿಗೆ. ಸಿಗಾಬಡೆ ಬೇಗ ಬಂದ್ಬಿಟ್ಟು ಏನು ಮಾಸ್ಕ್ ಗೀಸ್ಕ್ ಹಾಕೊಂಡು ಟೋಪಿ ಗಿಪಿ ಹಾಕೊಂಡ್ಬಂದ್ರೆ ಯಾರಿಗೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ವಿ ಫಾಲೋಡ್ ಅಲ್ಲ, ಏರ್ಪೋರ್ಟ್ ತನಕ ಅವ್ರ ಟೀಮ್ ಫಾಲೋಡ್. ಅಲ್ಲಿಂದ ಡೀಟೇಲ್ಸ್ ತರಿಸಿದ್ವಿ, ಅಲ್ಲಿಂದ ಲೈವ್ ತರಿಸಿದ್ವಿ, ಸಿಕ್ಕಾಪಟ್ಟೆ ಹೋರಾಟಗಳನ್ನು ಮಾಡಿದ್ವಿ. ಜನ ಹೇಳಿದ್ರು 1 ತಿಂಗಳಿಂದ ಏನು ಇದೇನು ತೋರಿಸಿ ಮಾಡಿ ಕೆಲಸ ಇಲ್ಲ ನಿಮಗೆ ಅಂತಂದರು. ಏನು ಮಾಡೋದು, ಒಬ್ರು ಸಂಸದರು 5 ವರ್ಷ ಬೇರೆ ಬೇರೆ ಕೆಲಸನೇ ಮಾಡ್ಕೊಂಡಿದ್ರು. ನಾವು ಅವ್ರಿಗೆ ಅದೇ ಕೇಳಿದ್ವಿ, ನಿಮ್ಗೆ ಮಾಡೋ ಕೆಲಸ ಇರಲಿಲ್ವ ಬೇರೆ ಅಂತ ಅಲ್ವಾ. ಸಂಸದರಿಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತದಲ್ವ. MP ಕಣ್ರಿ 7 ಕಾನ್ಸ್ಟಿಟ್ಯೂನ್ಸಿ ಬರ್ತದೆ, ರೊಂಡ್ರು ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ. ಏನು ಆಟನೇನ್ರಿ? ಸೊ ನಾವು ಇಟ್ಸ್ ಅಬ್ಸಲ್ಯೂಟ್ಲಿ ಕನ್ಫರ್ಮ್ ದಟ್ ಹಿ ವಿಲ್ ಬಿ ಟ್ರಾವೆಲಿಂಗ್ ಬ್ಯಾಕ್ ಟು ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ಬರೋದು ಕನ್ಫರ್ಮ್ 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 ಕನ್ಫರ್ಮ್. ಕೆಲವೇ ಕ್ಷಣಗಳಲ್ಲಿ ಮ್ಯೂನಿಕ್ಕಿಂದ ಪ್ರಜ್ವಲ್ ಪ್ರಯಾಣ. ಟಿಕೆಟ್ ಬುಕ್ಕಿಂಗ್ ನಂತೆಯೇ ಈ ಸಲ ಯಾರಿಗೂ ಮಂಕ್ ಬೂದಿ ಹಚ್ಚದೆ ಬರ್ತಾ ಇದಾರೆ ಪಾಪ. 3:35 ಟೇಕ್ ಆಫ್ ಆಗತ್ರಿ. ವಿಮಾನದಲ್ಲಿ ವಿಳಂಬ ಏನಿಲ್ರಿ. ಯಾರು ಹೇಳ್ತಾರೆ ವಿಮಾನದಲ್ಲಿ ವಿಳಂಬ ಅಂತ? ಎಲ್ರಿ ಬಂತು ಹಂಗೆ? ನೋ ವಿಳಂಬ. ಇಟ್ಸ್ ಕನ್ಫರ್ಮ್ ದಟ್ ಇಟ್ ಈಸ್ ಡಿಪಾರ್ಟಿಂಗ್ ಆನ್ ಟೈಮ್. ಸಾಮಾನ್ಯವಾಗಿ ಮಧ್ಯಾಹ್ನದ್ದು ಅಥವಾ ಬೆಳಗಿನ ಫ್ಲೈಟ್ಗಳು, ತುಂಬ ಬೆಳಗಿನ ಜಾವದ ಫ್ಲೈಟ್ಗಳಿಗೆ ಸಮಸ್ಯೆ ಆಗ್ಬೋದು, ಫಾಗಿ ಆಗ್ಬೋದು, ಅದಾಗ್ಬೋದು. ಮಧ್ಯಾಹ್ನದ ಫ್ಲೈಟು 12 ಗಂಟೆ, ಅಲ್ಲಿಂದ ಮಧ್ಯಾಹ್ನದ ಫ್ಲೈಟು ಅಂಥ ತೊಂದರೆ ಏನೂ ಆಗಲ್ಲ, ಸಾಮಾನ್ಯ ಆಗಲ್ಲ ರೀ. ಅನ್ಲೆಸ್ ದರ್ ಇಸ್ ಅ ಹೆವಿ ಸ್ನೋಫಾಲ್. ಸಾಮಾನ್ಯದಲ್ಲಿ ಸಾಮಾನ್ಯ. ಓಕೆ, ಥ್ಯಾಂಕ್ ಯು. ಸ್ಮಾಲ್ ಬ್ರೇಕ್ ತಗೊಳ್ಳೋಣ ರೀ. ಲೆಟ್ಸ್ ಗೋ ಫಾರ್ ಸ್ಮಾಲ್ ಬ್ರೇಕ್ ನೌ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.